ನಿಮ್ಮ ಆತ್ಮಗಳನ್ನು ದೇವರ ಮಕ್ಕಳಾಗುವಂತೆ ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ ಜುಲೈ 30. LNG ವೈಟ್ ರವರ ಸನ್ಸ್ ಅಂಡ್ ಡಾಟರ್ಸ್ ಆಫ್ ಗಾಡ್ ಎಂಬ ಪುಸ್ತಕದ 212ನೆಯ ಪುಟ. ಶೀರ್ಷಿಕೆ: ದೇವರು ತನ್ನ ಮಕ್ಕಳೊಂದಿಗೆ ಇದ್ದಾನೆ. ಈ ದಿನದ ಸತ್ಯವೇದದ ವಾಕ್ಯ: ಭಯಪಡಬೇಡ, ನಾನು ನಿನ್ನ ಸಂಗಡ ಇದ್ದೇನೆ. ನಿನ್ನ ಸಂತತಿಯವರನ್ನು ಮೂಡಲಿಂದ ತರುವೆನು, ನಿನ್ನವರನ್ನು ಪಡುವಲಿಂದ ಕೂಡಿಸುವೆನು. ನಾನು ಒಪ್ಪಿಸಿಬಿಡು ಎಂದು ಬಡಗಲಿಗೂ ತಡೆಯಬೇಡ ಎಂದು ತೆಂಕಲಿಗೂ ಹೇಳಿ, ದೂರದಲ್ಲಿರುವ ನನ್ನ ಕುಮಾರರನ್ನು, ದಿಗಂತಗಳಲ್ಲಿರುವ ನನ್ನ ಕುಮಾರಿಯರನ್ನು ನನ್ನ ಮಹಿಮೆಗಾಗಿ ನಾನು ಸೃಷ್ಟಿಸಿ ರೂಪಿಸಿ ಉಂಟು ಮಾಡಿದ ನನ್ನ ಹೆಸರಿನವರೆಲ್ಲರನ್ನು ಬರಮಾಡಬೇಕೆಂದು ಅಪ್ಪಣೆ ಕೊಡುವೆನು. ಯೆಶಾಯ 43ನೆಯ ಅಧ್ಯಾಯ 5 ಮತ್ತು 6ನೆಯ ವಚನ. ನಾವು ನಮ್ಮ ಕೆಲಸವನ್ನು ಲವಲವಿಕೆ ಮತ್ತು ನಿರೀಕ್ಷೆ ಭರವಸೆಯಿಂದ ಮಾಡಬೇಕು. ಯಾವುದೇ ಕಾರಣಕ್ಕೂ ನಿರುತ್ಸಾಹಗೊಳ್ಳಬಾರದು. ನಮಗಾದ ಕೆಟ್ಟ ಅನುಭವದ ಕೆಟ್ಟ ವಿಷಯಗಳಿಂದ ನಮ್ಮ ದೃಷ್ಟಿಯನ್ನು ದೂರ ಮಾಡಿಕೊಳ್ಳೋಣ ಮತ್ತು ನಮ್ಮ ಮಾತುಗಳು ಉಲ್ಲಾಸದಿಂದ ತುಂಬಿರಲಿ. ನಮ್ಮ ಸುತ್ತಲಿನ ವಾತಾವರಣವನ್ನು ನಾವು ಸಂತೋಷದಿಂದ ತುಂಬಿಸಿಕೊಳ್ಳಬಹುದು ಅಥವಾ ಕತ್ತಲೆಯಿಂದ, ನಿರಾಸೆಯಿಂದ ತುಂಬಿಸಿಕೊಳ್ಳಬಹುದು. ಧೈರ್ಯವಾಗಿ ಮಾತನಾಡಲು ನಮ್ಮನ್ನು ನಾವು ಶಿಕ್ಷಣಕ್ಕೊಳಪಡಿಸೋಣ. ಕ್ರಿಸ್ತನ ಮಾದರಿಯಿಂದ ಪಾಠಗಳನ್ನು ಕಲಿಯೋಣ. ಯಹೂದ್ಯರು ಮತ್ತು ರೋಮನ್ ಸೈನಿಕರಿಂದ ಕ್ರಿಸ್ತನು ಅನುಭವಿಸಿದ ತೀವ್ರವಾದ ಅವಮಾನ, ಅವನು ಅನುಭವಿಸಿದ ಅಪಹಾಸ್ಯ, ಅವನು ಅನುಭವಿಸಿದ ಕ್ರೂರವಾದ ಹಿಂಸೆ ಇವಾವುದೂ ಕ್ರಿಸ್ತನನ್ನು ನಿರುತ್ಸಾಹಗೊಳಿಸಲಿಲ್ಲ. ನಿಮ್ಮ ಮೊದಲಿನ ಆತ್ಮವಿಶ್ವಾಸವನ್ನು ಕೊನೆಯವರೆಗೂ ದೃಢವಾಗಿ ಹಿಡಿದುಕೊಳ್ಳಿ. ದೇವರ ಸತ್ಯದ ಬೆಳಕು ಮಂದವಾಗಬಾರದು. ನಮ್ಮ ಲೋಕವನ್ನು ಆವರಿಸಿರುವ ದೋಷ ಎಂಬ ಕತ್ತಲೆಯ ನಡುವೆ ಅದು ಪ್ರಕಾಶವಾಗಿ ಬೆಳಗಬೇಕು. ಭೂಮಿಯ ಉನ್ನತ ಸ್ಥಳಗಳಲ್ಲಿರುವವರಿಗೆ ಮತ್ತು ಭೂಮಿಯ ಅತಿ ಹೆಚ್ಚು ತಗ್ಗಿನಲ್ಲಿ ಇರುವ ಎಲ್ಲರಿಗೂ ದೇವರ ವಾಕ್ಯವು ತೆರೆಯಬೇಕು. ದೇವರ ಸತ್ಯ ಸಭೆಯು ಸತ್ಯವನ್ನು ಪ್ರಕಟಿಸುವ ದೇವರ ಕಾರ್ಯಭಾರಿಯಾಗಿದೆ. ವಿಶೇಷವಾದ ಕೆಲಸವನ್ನು ಮಾಡಲೆಂದು ಆಕೆಯು, ಅಂದರೆ ಸಭೆಯು, ದೇವರಿಂದ ಅಧಿಕಾರವನ್ನು ಪಡೆದುಕೊಂಡಿದ್ದಾಳೆ. ಆಕೆಯು ದೇವರಿಗೆ ನಿಷ್ಠಳಾಗಿದ್ದು ಆತನ ಆಜ್ಞೆಗಳಿಗೆ ವಿಧೇಯಳಾಗಿದ್ದರೆ ದೈವಬಲದ ಶ್ರೇಷ್ಠತೆಯು ಅವಳಲ್ಲಿ ನೆಲೆಸಿರುತ್ತದೆ. ಆಕೆಯು ದೇವರನ್ನು ಘನಪಡಿಸಿದರೆ ಅವಳ ವಿರುದ್ಧ ಯಾವ ಶಕ್ತಿಯೂ ನಿಲ್ಲಲಾಗುವುದಿಲ್ಲ. ಸುಂಟರ ಗಾಳಿಯನ್ನು ಎದುರಿಸಲಾಗದ ಹೊಟ್ಟಿನಂತೆ ಶತ್ರುಗಳ ಶಕ್ತಿಗಳು ಅವಳನ್ನು ಎದುರಿಸಲು ಸಾಧ್ಯವಾಗುವುದಿಲ್ಲ. ಸಭೆಯ ಮುಂದೆ ಪ್ರಕಾಶಮಾನವಾದ ಮಹಿಮೆಯ ದಿನದ ಮುಂಜಾನೆ ಇದೆ. ಆಕೆಯು ಕ್ರಿಸ್ತನ ನೀತಿವಂತಿಕೆಯ ನಿಲುವಂಗಿಯನ್ನು ಧರಿಸಿಕೊಂಡರೆ, ಲೋಕಕ್ಕೆ ಕೊಡುವ ಎಲ್ಲಾ ನಿಷ್ಠೆಯನ್ನು ಅವಳು ಹಿಂದೆಗೆದುಕೊಂಡರೆ, ರಕ್ಷಣೆ ಎಂಬ ಜೀವತೊರೆಯು ಅವಳಿಗೆ ಕ್ರಿಸ್ತನಿಂದ ಹರಿಯುತ್ತಿರುತ್ತದೆ. ಯಾವಾಗ ನಂಬಿಕೆಯಿಂದ ನಾವು ಆತನ ಬಲವನ್ನು ದೃಢವಾಗಿ ಹಿಡಿದುಕೊಳ್ಳುತ್ತೇವೋ, ಆಗ ಆತನು ಅತ್ಯಂತ ಹತಾಶ, ನಿರುತ್ಸಾಹದ ದೃಷ್ಟಿಕೋನವನ್ನು ಆತನು ಅದ್ಭುತವಾಗಿ ಬದಲಿಸುತ್ತಾನೆ. ಆತನು ಇದನ್ನು ತನ್ನ ಹೆಸರಿನ ಮಹಿಮೆಗಾಗಿ ಮಾಡುತ್ತಾನೆ. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು, ಪಾಲಿಸುವವರು ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.